ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯವನ್ನು ಆಲಿಸಲು ದೇವರು ನೀಡಿದ ಒಂದು ಒಳ್ಳೆಯ ಅವಕಾಶವಾಗಿದೆ. ದೇವರು ನಿಮಗೆ ಸಹಾಯ ಮಾಡಲಿ. ಇಂದಿನ ವಾಕ್ಯ ನಿಮ್ಮ ಜೀವನದಲ್ಲಿ ದೇವರು ಸ್ಪಂದಿಸಲು ಕಾರಣವಾಗಲಿ. ಸಂತೋಷವಾಗಿರಿ. ನೀವು ವಾಕ್ಯವನ್ನು ಆತ್ಮದಿಂದ ಆಲಿಸುವುದಾದರೆ ನಮ್ಮ ಕರಗಳನ್ನು ಹೃದಯದಲ್ಲಿ ಇಟ್ಟು ಪ್ರಾರ್ಥಿಸೋಣ. ಇಂದು ಆಲಿಸಲು ಸಿದ್ಧರಾಗುತ್ತಿರುವ ವಾಕ್ಯಕ್ಕಾಗಿ ನನ್ನ ಶರೀರವನ್ನು ಸಮರ್ಪಿಸುತ್ತೇನೆ, ನನ್ನ ಭವನವನ್ನು ಸಮರ್ಪಿಸುತ್ತೇನೆ, ನನ್ನ ಪ್ರಾರ್ಥನಾ ನಿಯೋಗವನ್ನು ನಿಮಗೆ ಸಮರ್ಪಿಸುತ್ತೇನೆ. ನಾನು ನಿಮ್ಮನ್ನು ವಿಶ್ವಾಸಿಸುತ್ತೇನೆ, ನಾನು ನಿಮ್ಮನ್ನು ಆಶ್ರಯಿಸುತ್ತೇನೆ. ನನ್ನ ಜೀವನದಲ್ಲಿ ಈಗ ಆಲಿಸುವ ವಾಕ್ಯವು ಒಂದು ಅದ್ಭುತಕ್ಕೆ ಕಾರಣವಾಗಲಿ. ಯಾವ ಮತದವರೇ ಆಗಿರಲಿ ಪ್ರಿಯರೇ, ನೀವು ಪ್ರಾರ್ಥಿಸಿರಿ. ಪ್ರಭುವೇ, ಇಂದು ಆಲಿಸುವ ವಾಕ್ಯ ನನ್ನ ಜೀವನದ ಬಿಡುಗಡೆಗೆ ಕಾರಣವಾಗಲಿ. ಇಂದಿನ ದೇವರ ವಾಕ್ಯ ಕೀರ್ತನೆಗಳು 92ನೇ ಅಧ್ಯಾಯ 9ನೇ ವಾಕ್ಯವನ್ನು ಆಲಿಸೋಣ. ಕಾಡು ಕೋಣದ ಕೊಂಬಿನ ಬಲವನ್ನು ನನಗಿತ್ತಿರುವೆ, ಚೈತನ್ಯದ ತೈಲದಿಂದ ನನ್ನನ್ನು ಅಭ್ಯಂಜಿಸಿರುವೆ. ಪ್ರಿಯರೇ, ನಿನ್ನನ್ನು ಬಲಪಡಿಸುತ್ತೇನೆ, ನಿನ್ನ ಜೀವನದ ಮೇಲೆ ಚೈತನ್ಯವನ್ನು ನೀಡುತ್ತೇನೆಂದು ವಾಕ್ಯದಲ್ಲಿ ಆಲಿಸಿದ್ದೆವು. ಚೈತನ್ಯ ಎಣ್ಣೆಯಿಂದ ಅಭ್ಯಂಗಿಸುತ್ತಾರೆ. ಕೀರ್ತನೆಗಾರನ ಒಂದು ಅನುಭವವಾಗಿದೆ ಈಗ ನಾವು ಆಲಿಸಿದ್ದು. ನನ್ನನ್ನು ಬಲಪಡಿಸಿದ ದೇವರು, ನನ್ನನ್ನು ಅನುಗ್ರಹಿಸಿದ ದೇವರು, ಅನೇಕರ ಮುಂದೆ ಅವಮಾನಗೊಂಡು ನಾನು ಕೆಸರಿನಲ್ಲಿ ಆದ ನಾನು ಆ ಅವಸ್ಥೆಯಿಂದ ನನ್ನನ್ನು ಬೇರ್ಪಡಿಸಿ ಚೈತನ್ಯದ ವ್ಯಕ್ತಿಯಾಗಿ ಮಾಡಿದ್ದರು. ಈ ವಾಕ್ಯ ಆಲಿಸಿದ ನೀವು ವಿಶ್ವಾಸದಿಂದ ಹೇಳಿ ಪ್ರಿಯರೇ, ನನ್ನ ಈಗಿನ ಅವಸ್ಥೆಗಳಿಂದ ಬಿಡುಗಡೆಯಾಗಿ ನನ್ನ ದೇವರು ನನ್ನನ್ನು ಬಲಪಡಿಸುತ್ತಾರೆ, ಉನ್ನತಕ್ಕೆ ಏರಿಸುತ್ತಾರೆ. ಒಂದು ಕಾಲವಿದೆ, ನನ್ನ ದೇವರು ನನ್ನನ್ನು ಐಶ್ವರ್ಯದಿಂದ ತುಂಬಿಸುತ್ತಾರೆ, ನನ್ನ ದೇವರು ಆರೋಗ್ಯದಿಂದ ನನ್ನನ್ನು ತುಂಬಿಸುತ್ತಾರೆ, ನನ್ನ ದೇವರು ನನ್ನ ಎಲ್ಲ ಕಾರ್ಯದಲ್ಲಿ ಉನ್ನತಕ್ಕೆ ಏರಿಸುತ್ತಾರೆ, ನನ್ನ ಕುಟುಂಬದ ಸಮಸ್ಯೆಗಳಿಂದ ಬಿಡುಗಡೆ ನೀಡುತ್ತಾರೆ. ಇಂದು ನಾನು ಏನು ಮಾಡುವುದು ಎಂದು ಯೋಚಿಸುವ ಎಲ್ಲ ಕಾರ್ಯಗಳಲ್ಲಿ ದೇವರು ಅದ್ಭುತವನ್ನು ನಡೆಸುತ್ತಾರೆ. ಹಾಲೆಲೂಯ. ಎಲ್ಲ ಸಮಸ್ಯೆಗಳಿಂದ ನನಗೆ ಬಿಡುಗಡೆ ನೀಡುತ್ತಾರೆ. ನೀವು ನಿಮ್ಮ ಹತ್ತಿರ ಅನೇಕ ಬಾರಿ ವಿಶ್ವಾಸದಿಂದ ಹೇಳಿ ಪ್ರಿಯರೇ, ನನ್ನ ದೇವರು ನನ್ನನ್ನು ಅತ್ಯುನ್ನತಕ್ಕೆ ಏರಿಸುತ್ತಾರೆ ಎಂದು. ಪ್ರಿಯರೇ, ಒಂದು ಹೊಸ ಅನುಗ್ರಹವನ್ನು, ಒಂದು ಹೊಸ ಅಭಿಷೇಕವನ್ನು ದೇವರು ನೀಡುತ್ತಾರೆ. ಹೊಸ ಆರಂಭಗಳು, ಹೊಸ ತೀರ್ಮಾನಗಳು, ಹೊಸ ಬದಲಾವಣೆಗಳು, ಜ್ಞಾನಗಳು ದೇವರು ನಮಗೆ ನೀಡುತ್ತಾರೆ. ಎಲ್ಲ ಕ್ಷೇತ್ರದಲ್ಲಿ ಹೊಸ ಅನುಭವ ಉಂಟಾಗಲಿ, ಹೊಸ ಬಿಡುಗಡೆ, ಅಭಿಷೇಕ ಉಂಟಾಗಲಿ. ಹಾಲೆಲೂಯ. ಇಂದು ಆಲಿಸಿದ ವಾಕ್ಯದೊಂದಿಗೆ ನೀವು ಒಂದು ಸಾಕ್ಷಿಯಾಗುವ ರೀತಿ ಒಂದು ಅದ್ಭುತ ನಿಮ್ಮ ಜೀವನದಲ್ಲಿ ಸಾಧ್ಯವಾಗುತ್ತದೆ. ದೇವರು ಸಹಾಯ ಮಾಡಲಿ. ಪ್ರಭುವೇ, ಇಂದು ಆಲಿಸಿದ ವಾಕ್ಯ ನನಗೆ ಕಾಡು ಕೋಣದ ಕೊಂಬಿನ ಬಲವನ್ನು ನೀಡುವೆ ಎಂದು, ಚೈತನ್ಯದ ತೈಲದಿಂದ ನನ್ನನ್ನು ಅಭ್ಯಂಜಿಸುವೆ ಎಂದು ನಾವು ವಾಕ್ಯದಲ್ಲಿ ಆಲಿಸಿದ್ದು. ಇದು ಎರಡೂ ನಮ್ಮ ಜೀವನದಲ್ಲಿ ಸಂಭವಿಸಲಿ ಎಂದು ಆಗ್ರಹಿಸಿ ಪ್ರಾರ್ಥಿಸುತ್ತೇನೆ. ಎಲ್ಲ ಕ್ಷೇತ್ರದಲ್ಲಿ ಈ ಅನುಗ್ರಹ ನನ್ನ ಜೀವನದಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸಿಕೊಂಡು ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೆನ್.